ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಮುಸ್ಲಿಮರಿಗೆ ರಂಜಾನ್ ಕಿಟ್ಟನ್ನು ರಾಜಕೀಯ ಪಕ್ಷ ಕೊಡ್ತಾ ಇದೆ. ಕಾಂಗ್ರೆಸ್ ಅಂದ್ಕೊಂಡ್ರ? ಕಾಂಗ್ರೆಸ್ ಅಲ್ಲ, BJP ಮುಸ್ಲಿಮರಿಗೆ 32 ಲಕ್ಷ ಮುಸ್ಲಿಮರಿಗೆ ರಂಜಾನ್ ಕಿಟ್ ಸೌಗಾತ್ ಎ ಮೋದಿ ಅನ್ನುವ ಹೆಸರಿನಲ್ಲಿ ಮನೆ ಮನೆಗೂ ಹೋಗಿ ಸ್ಥಳೀಯ BJP ನಾಯಕರು ಅದನ್ನು ತಲುಪಿಸ್ತಾರಂತೆ. ಆ ಮೂಲಕ ರಂಜಾನ್ ಹಬ್ಬವನ್ನು ನೀವು ಖುಷಿಯಾಗಿ ಆಚರಿಸಿ, ನಿಮ್ಮ ಜೊತೆ ನಾವಿದ್ದೀವಿ, ಹಾಗೇ ನೀವು ಸಹ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಇರಿ ಅಂತ ಹೇಳುವಂತಹ ಪ್ರಯತ್ನವನ್ನು ಈ ಸೌಗಾತೆ ಮೋದಿ ಅನ್ನುವಂತಹ ಕಿಟ್ ಮೂಲಕ BJPಯ ಅಲ್ಪಸಂಖ್ಯಾತ ಮೋರ್ಚಾ ಏನಿದೆ ಅದು ಆಯೋಜನೆ ಮಾಡಿಕೊಂಡಿದೆ. ಆ ಕಿಟ್ ಮೇಲೆ ಮೋದಿಯವರ ಚಿತ್ರ, ನಡ್ಡಾ ಚಿತ್ರ, ಇನ್ನೊಂದಷ್ಟು BJP ನಾಯಕರ ಚಿತ್ರವನ್ನು ಹಾಕಿದೆ. ಆ ಕಿಟ್ ಒಳಗೆ ಒಂದಷ್ಟು ಡ್ರೈ ಫ್ರೂಟ್ಸು, ಖರ್ಜೂರ, ಅದು ಇದು ಬಾದಾಮಿ, ಇದು ಅಂತಹ ಡ್ರೈ ಫ್ರೂಟ್ಸು, ಅದರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು, ಒಂದಷ್ಟು ರವೆ, ಒಂದಷ್ಟು ಸೇಮಿಯಾ ಎಲ್ಲವನ್ನು ಹಾಕಿ ಆ ಕಿಟ್ಟನ್ನು ಕೊಡುತ್ತೆ. ಜೊತೆಗೆ ಅದರಲ್ಲಿ ಒಂದೊಂದು ಜೊತೆ ಬಟ್ಟೆ ಇರುತ್ತೆ. ಮಹಿಳೆಯರಿಗೆ ಕೊಡೋ ಕಿಟ್ನಲ್ಲಿ ಅವ್ರಿಗೆ ಏನು ಮಹಿಳೆಯರ ಸೂಟ್ ಏನಿದೆ ಅದಿರುತ್ತೆ, ಗಂಡಸರಿಗೆ ಜುಬ್ಬಾ ಪೈಜಾಮಾದ ಬಟ್ಟೆ ಇರುತ್ತೆ. ಸೊ ಇದೆಲ್ಲವನ್ನು ಸೇರಿಸಿ ಒಂದು ಕಿಟ್ಟನ್ನು ಮಾಡಿ ಕೊಡ್ತಿದ್ದಾರೆ. ಯಾಕೆ ಇದ್ದಕ್ಕಿದ್ದ ಹಾಗೆ BJPಗೆ ಇಷ್ಟು ಪ್ರೀತಿ ಬಂದ್ಬಿಡ್ತು ಮುಸ್ಲಿಮರ ಮೇಲೆ? ಒಂದು ಕಡೆ ಮುಸ್ಲಿಮರ ಮೇಲೆ ದ್ವೇಷ ಭಾಷಣಗಳನ್ನು ನಿರಂತರವಾಗಿ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಈಗ ಉತ್ತರ ಪ್ರದೇಶಲ್ಲಂತೂ ಹೊಸ ನಿಯಮಗಳು. ಮೀರಟ್ನಲ್ಲಿ ಪೊಲೀಸರು ಅನೌನ್ಸ್ ಮಾಡಿದ್ದಾರೆ, ಮಸೀದಿ ಬಿಟ್ಟು ಹೊರಗೆ ರಸ್ತೆಗಳಲ್ಲೆಲ್ಲಾದರೂ ನಮಾಜ್ ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಪಾಸ್ಪೋರ್ಟ್ ಇದ್ದರೆ ಆ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡ್ತೀವಿ, ಮಸೀದಿಯ ಒಳಗೇ ಹೋಗಿ ನೀವು ನಮಾಜ್ ಮಾಡಬೇಕು ಅನ್ನುವಂತಹ ಆಜ್ಞೆಯನ್ನು ಮೀರಟ್ ಪೊಲೀಸರು ಕೊಡ್ತಾರೆ. ಆ ಕಡೆ ಇನ್ನೊಂದು ಸಂಬಲ್ನಲ್ಲಿರುವಂತಹದ್ರ ಕಡೆ ಲೌಡ್ ಸ್ಪೀಕರ್ ಹಾಕೋ ಹಾಗಿಲ್ಲ, ಮಸೀದಿ ಬಿಟ್ಟು ಹೊರಗಡೆ ಎಲ್ಲೂ ಸಹ ನಮಾಜ್ ಮಾಡೋ ಹಾಗಿಲ್ಲ ಅಂತ ಹೊಸ ರೂಲ್ಸ್ ಹಲ್ಲಾಗ್ತಾರೆ. ಆ ಕಡೆ ಆ ರೀತಿಯ ನಿರ್ಬಂಧಗಳನ್ನು ಹೇರ್ತಾ, ಇನ್ನೊಂದು ಕಡೆ ಅದೇ BJP ನಾಯಕರು ಕಿಟ್ ತಗೊಂಡು ನಿಮ್ಮ ಮನೆಗೆ ಬರ್ತಾರಂತೆ, ಮುಸ್ಲಿಮರ ಮನೆಗೆ ಬರ್ತಾರಂತೆ, ಹಬ್ಬಕ್ಕೆ ಶುಭ ಕೋರಿ ನಿಮಗೆ ಕಿಟ್ಟನ್ನು ಕೊಟ್ಟು ಹೋಗ್ತಾರೆ. ಅದು ಒಬ್ಬರು ಇಬ್ಬರಿಗಲ್ಲ, 32 ಲಕ್ಷ ಜನಕ್ಕೆ ಆ ಕಿಟ್ಟುಗಳನ್ನು ಕೊಡ್ತಾರೆ. ಆ ಕಿಟ್ಟಿನ ಐಟಮ್ಗಳನ್ನು ನೋಡಿದಾಗ ಅದರ ಬೆಲೆ ಕನಿಷ್ಠ ಅಂದರೂ ಕನಿಷ್ಠ 500 ರೂಪಾಯಿ ಆದರೂ ವೆಚ್ಚ ಆಗುತ್ತೆ. 500 ರೂಪಾಯಿ ಇಂಟು 32 ಲಕ್ಷ ಜನಕ್ಕೆ ಕೊಡ್ತೀವಿ ಅನ್ನೋದಾದರೆ ಸುಮಾರು 160 ಕೋಟಿ ರೂಪಾಯಿಗಳು ಅದಕ್ಕೆ ಬೇಕಾಗತ್ತೆ. ಎಲ್ಲವನ್ನು ಸಹ ನಿಮಗೆ ಲೆಕ್ಕ ಹೇಳ್ತಾ ಇದ್ದೀರಿ. ಆಮೇಲೆ ನೋಡೋಣ ಈ ದುಡ್ಡು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಯಾರು ಕೊಡ್ತಾರೆ, ಯಾಕೆ ಕೊಡ್ತಾರೆ. ಫಸ್ಟ್ ಆಫ್ ಆಲ್ BJP ಯಾಕೆ ಮುಸ್ಲಿಮರಿಗೆ ಈ ಗಿಫ್ಟ್ ಕೊಡ್ತಾ ಇದೆ? ಯುಗಾದಿನೂ ಇದೆ, ಒಂದಿನ ಆ ಕಡೆ ಈ ಕಡೆ. ಅದೇ ರಂಜಾನ್ಗೆ ಒಂದಿನ ಆ ಕಡೆ ಈ ಕಡೆ ಯುಗಾದಿ ಇದೆ. ಯುಗಾದಿಗೆ ಹಿಂದೂಗಳಿಗೆ ಏನೂ ಕೊಡ್ತಾ ಇಲ್ಲ, ಅಥವಾ ಬೇರೆ ಹಬ್ಬಗಳು, ಹಿಂದೂ ಹಬ್ಬಗಳಿಗೆ ಏನೂ ಕೊಡುವಂತಹ ಪ್ಲ್ಯಾನಿಂಗ್ ಇಲ್ಲ. ಆದರೆ ಮುಸ್ಲಿಮರ ರಂಜಾನ್ ಹಬ್ಬಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಅಂತ ಕೆದಕೊಂಡು ಒಳಗೆ ಹೋದಾಗ ಅಲ್ಲೊಂದು ಗುಪ್ತವಾದಂತಹ ಒಂದು ಸಂಬಂಧ ಹೊರಗೆ ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಅಮೇರಿಕ ಅಧ್ಯಕ್ಷ ಆದ ತಕ್ಷಣವೇ ಇಲ್ಲಿ ಮುಸ್ಲಿಮರಿಗೆ BJP ಕಿಟ್ ಕೊಡೋದಕ್ಕೂ ಡೊನಾಲ್ಡ್ ಟ್ರಂಪ್ಗೂ ಏನ್ರಿ ಸಂಬಂಧ ಅಂತೀರಾ? ನಾನು ವಿವರಿಸ್ತೀನಿ, ತಿಳ್ಕೊಳ್ಳಿ, ಸ್ವಲ್ಪ ಯೋಚನೆ ಮಾಡಿ, ಆ ರೀತಿಯೂ ಯೋಚನೆ ಮಾಡಿ. ಆಮೇಲೆ ನೋಡುವ ಈ ಕಿಟ್ಟು ಕೊಡುವ ಬಗ್ಗೆ. ಕಿಟ್ಟು ಕೊಡೋದಕ್ಕೆ ಬಂದಾಗ ಮುಸ್ಲಿಮರು ಏನು ಮಾಡಬೇಕು ಅಂತಲೂ ಕೂಡ ನನ್ನ ಮೂಲಕ ಏನು ಸಲಹೆ ಕೊಡ್ಬೋದು ಅದನ್ನು ಸಹ ಕೊಡ್ತೀನಿ. ಸೊ ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಯಾವಾಗ ಅಧ್ಯಕ್ಷರಾದರೋ ಆಗಿಂದಲೂ ಸಹ ಅವರದು ಒಂದೇ ಪದ, ನಮ್ಮ ಮೇಲೆ ಎಷ್ಟು ಟ್ಯಾರಿಫ್ ಹೇರ್ತಿರೋ ನಾವು ನಿಮ್ಮ ಮೇಲೆ ಅಷ್ಟೇ ಟ್ಯಾರಿಫ್ ಹೇರ್ತೀವಿ. ಅದು ಯಾವುದೇ ದೇಶ ಆಗಿರ್ಬೋದು. ಭಾರತಕ್ಕಂತೂ ಹೆಸರು ಹಿಡದೇ ಹೇಳ್ತಾರೆ, ಟ್ಯಾರಿಫ್ ಕಿಂಗ್, ಇಂಡಿಯಾ ಇಸ್ ಎ ಟ್ಯಾರಿಫ್ ಕಿಂಗ್. ನಮ್ಮ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕ್ತಾರೆ ಅವರು. ಆದರೆ ನಮ್ಮ ಅವ್ರ ಪ್ರಾಡಕ್ಟ್ಸ್ ಇಲ್ಲಿ ಬಂದಾಗ ನಾವು ತುಂಬ ಕಡಿಮೆ ಟ್ಯಾಕ್ಸ್ ಹಾಕ್ತಾಯಿದ್ದೀವಿ, ಇದು ಸರಿಯಲ್ಲ. ಅವರು ಎಷ್ಟು ಟ್ಯಾಕ್ಸ್ ಹಾಕ್ತಾರೋ ಅಷ್ಟೇ ಟ್ಯಾಕ್ಸ್ ನಾವು ಹಾಕ್ತೀವಿ ಅಂತ ಹೇಳಿ ಈಗ ಏಪ್ರಿಲ್ 2ನೇ ತಾರೀಕಿನಿಂದ ಹೊಸ ಟ್ಯಾಕ್ಸಿಂಗ್ ಸಿಸ್ಟಮ್ ಅಲ್ಲಿ ಜಾರಿಗೆ ಬರುತ್ತೆ. ಅದು ಭಾರತಕ್ಕೆ ಒಂದು ಲೆಕ್ಕಾಚಾರದ ಪ್ರಕಾರ, ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ಲೆಕ್ಕಾಚಾರದ ಪ್ರಕಾರ ವರ್ಷಕ್ಕೆ 6 ಲಕ್ಷ ಕೋಟಿ ರೂಪಾಯಿಗಳನ್ನು ಭಾರತಕ್ಕೆ ಹೊರೆಯಾಗಿಸುತ್ತೆ, ಅಥವಾ ನಮಗೆ ಭಾರ ಆಗತ್ತೆ. ಅದು ಏನಾದರೂ ಅದೇ ಲೆಕ್ಕಾಚಾರದಲ್ಲಿ ಹೋದರೆ ನಮ್ಮ ಫಾರಿನ್ ರಿಸರ್ವ್ಸ್ ಏನಿದೆ
ವಿದೇಶಿ ಬಂಡವಾಳ ಅಥವಾ ವಿದೇಶಿ ಕರೆನ್ಸಿಗಳೇನಿದೆ ನಮ್ಮಲ್ಲಿ ಸಂಪೂರ್ಣವಾಗಿ ಅಲ್ಲಿ ಕಳ್ಕೊಂಡ್ಬಿಡ್ತೀವಿ. ಮುಂದಿನ ದಿನಗಳಲ್ಲಿ ಡಾಲರ್ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿ ನಮ್ಮಲ್ಲಿ ಇಲ್ಲಿ ಇನ್ಫ್ಲೇಷನು ಬರುತ್ತೆ, ಆ ಕಡೆ ಶೇರ್ ಮಾರ್ಕೆಟ್ಗಳು ಕುಸಿತವೆ, ಎಲ್ಲವೂ ಆಗ್ಬಿಡ್ತವೆ. ಆ ಹಿನ್ನೆಲೆಯಲ್ಲಿ ಈಗ ಭಾರತದಲ್ಲಿ ಈ ರೀತಿ ಸಂಕಷ್ಟ ಬಂದುಬಿಟ್ರೆ ಏನು ಮಾಡಬೇಕು? ಸಂಕಷ್ಟ ಜನರಿಗೆ ಬಂದರೆ ಪರವಾಗಿಲ್ಲ, ಮೋದಿಯವರು ಟೆನ್ಷನ್ ಆಗ್ತಾ ಇರಲಿಲ್ಲ. ಸಂಕಷ್ಟ ಸಾಮಾನ್ಯ ಜನಕ್ಕೆ ಬಂದಿದ್ದರೆ ಟೆನ್ಷನ್ ಆಗ್ತಾ ಇರಲಿಲ್ಲ. ಅವ್ರ ಮೇಲೆ ಲಾಕ್ಡೌನ್ ಆದರೂ ಹಾಕ್ಬೋದಾಗಿತ್ತು, ಡಿಮಾನಿಟೈಸೇಷನ್ ಥರ ಯಾವುದಾದ್ರೂ ಒಂದು ಕೆಲಸ ಮಾಡಿ ಅವರನ್ನು ಬೀದಿಗಳಲ್ಲಿ ಅಲಿಯೋದಕ್ಕಾದರೂ ಬಿಡ್ಬೋದಾಗಿತ್ತು, ಎಲ್ಲಿ ಬೇಕಾದ್ರೂ ಕ್ಯೂ ನಿಲ್ಲಿಸ್ಬೋದಾಗಿತ್ತು. ಹೆಚ್ಚು ಮಾತಾಡಿದ್ರೆ ತಟ್ಟೆ ಬಡಿಸೋದು, ದೀಪ ಹಚ್ಚೋದು, ಇನ್ನೇನೋ ಒಂದು ನಾಟಕ ಮಾಡ್ಬೋದಾಗಿತ್ತು. ಆದರೆ ಇದು ಸಮಸ್ಯೆ ತರ್ತಾ ಇರುವಂತಹದ್ದು ಮೋದಿಯವರ ಆಪ್ತರಾಗಿರುವಂತಹ ಮಿಸ್ಟರ್ ಅದಾನಿ ಅಂಬಾನಿ ಇವರಿಗೆ ಸಂಕಷ್ಟವನ್ನು ತರ್ತಾ ಇದೆ. ಯಾಕೆಂದರೆ ಇವರ ಶೇರ್ ಮಾರ್ಕೆಟ್ ಕುಸಿದು ಹೋಗುತ್ತೆ, ಇವರಿಗೆ ಬಂಡವಾಳ ಬರೋದಿಲ್ಲ, ಇವರಿಗೆ ಬಿಸ್ನೆಸ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಅಮೇರಿಕದ ಈ ನಡೆಯಿಂದ. ಹಾಗಾದರೆ ಈಗ ಯಾವ ಕಡೆ ನೋಡಬೇಕು? ಚೈನಾ ಕಡೆ ಅಂತೂ ನೋಡೋಕ್ಕಾಗೋದಿಲ್ಲ ಭಾರತ. ಚೈನಾಗೂ ನಮಗೂ ಆ ರೀತಿಯಾದಂಥ ರೀತಿಯಲ್ಲಿ ಚೈನಾ ನಮಗೆ ಸಹಕರಿಸೋದಿಲ್ಲ. ಏನಿದ್ರು ಅವ್ರ ಕಡೆಯಿಂದ ಗೂಡ್ಸನ್ನು ತಳ್ತಾರೆ ಇಲ್ಲಿಗೆ, ಅದನ್ನು ನಾವು ಹೇಗೂ ತಳಿಸ್ಕೊಳ್ತಾನೆ ಇದ್ದೀವಿ. ಸುಮ್ಮನೆ ಬಾಯಿ ಮಾತಲ್ಲಿ ಆ್ಯಪ್ಗಳು ಬ್ಲಾಕ್ ಮಾಡೋದು ಅಥವಾ ಬ್ಯಾನ್ ಮಾಡೋದು ಮಾಡ್ತೀವಿ, ಆದರೆ ಅಲ್ಲಿಂದ ಬರುವಂತಹದ್ದು ಬರ್ತಾನೆ ಇದೆ. ನಾವು ಅಲ್ಲಿಗೆ ಕಳಿಸೋದು ಚಿಲ್ಲರೆ ಕಾಸಷ್ಟು ಕಳಿಸಿದ್ರೆ ಅಲ್ಲಿಂದ ಅದಕ್ಕೆ 10-20 ಪಟ್ಟು ಇಲ್ಲಿಗೆ ಬರ್ತಾ ಇದೆ, ನಮ್ಮ ದುಡ್ಡೆಲ್ಲ ಅಲ್ಲಿ ಹೋಗ್ತಾ ಇದೆ, ಅದು ಬೇರೆ ವಿಚಾರ. ಬಟ್ ಚೈನಾ ನಮಗೆ ಸಹಕರಿಸೋದಿಲ್ಲ. ನಮಗೆ ಅಂದರೆ ಮಿಸ್ಟರ್ ಅದಾನಿ ಅಂಬಾನಿಗೆ ಸಹಕರಿಸೋದಿಲ್ಲ. ಮೋದಿ ಅವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಹಾಗಾದರೆ ಯಾವ ಕಡೆ ನೋಡಬೇಕು? ಯಾರನ್ನು ನೋಡಬೇಕು? ಇನ್ವೆಸ್ಟ್ಮೆಂಟಿಗೆ ಅಥವಾ ಬಿಸ್ನೆಸ್ ವೃದ್ಧಿಗೆ, ಏನೇ ಬೇಕಾದರೂ ಕಾಮರ್ಸ್ ಲೆವೆಲಲ್ಲಿ ನೋಡೋದಕ್ಕಂದರೆ ಅವ್ರಿಗೆ ಕಂಡಿದ್ದು ಮಿಡಲ್ ಈಸ್ಟ್, ಮಧ್ಯಪ್ರಾಚ್ಯ, ಅರಬ್ ರಾಷ್ಟ್ರಗಳ ಕಡೆ ನೋಡಬೇಕು. ಅಲ್ಲಿಂದ ಬಂಡವಾಳ ಹರಿದು ಬರೋದಾಗಿದ್ರೆ, ಅದೇನಾದರೂ ಸಾಧ್ಯ ಆದರೆ ಇಲ್ಲಿ ನಮಗೆ ಸ್ವಲ್ಪ ಉಸಿರಾಡಬಹುದು. ಅಮೇರಿಕಾ ಕೊಡುವ ಪೆಟ್ಟಿಗೆ ಸ್ವಲ್ಪ ಟಿಂಚರ್ ಹಾಕ್ಕೋಬೋದು, ಆಯಿಂಟ್ಮೆಂಟ್ ಹಚ್ಕೋಬಹುದು. ಆ ಆಯಿಂಟ್ಮೆಂಟು ಟಿಂಚರು ಸಾಮಾನ್ಯ ಜನಕ್ಕಾಗಿ ಅಲ್ಲ, ಬಟ್ ಅವರಿಬ್ಬರು ಮುಖ್ಯವಾಗಿ ಅಂಬಾನಿ ಅದಾನಿ ಪ್ಲಸ್ ಇನ್ನೊಂದಷ್ಟು 20 ಜನ ಮುಖ್ಯವಾದಂತಹ ಬಂಡವಾಳಶಾಹಿಗಳಿದ್ದಾರೆ. ಅವರಿಗೆ ಆಗಬಹುದಾದಂತಹ ಅನಾನುಕೂಲವನ್ನು ಸರಿಪಡಿಸೋದಕ್ಕೆ ಅದಕ್ಕೆ ಅನುಕೂಲ ಆಗೋದು ಮಧ್ಯಪ್ರಾಚ್ಯದ ರಾಷ್ಟ್ರಗಳು. ಹಾಗಾಗಿ ಅವುಗಳ ಕಡೆ ನೋಡಬೇಕು. ಆ ಕಡೆಯಿಂದ ಇನ್ವೆಸ್ಟ್ಮೆಂಟು ಅಥವಾ ಅಲ್ಲಿನ ಪ್ರಾಜೆಕ್ಟ್ಸು ಇವರಿಬ್ಬರಿಗೂ ಸಿಗೋ ಹಾಗೆ ನೋಡ್ಕೊಳ್ಳೋದು, ಹೇಗೋ ಮಾಡಿ ಹಾಗೆ ಹೀಗೆ ಮಾಡಿ ಒಂದಷ್ಟು ಅವರಿಗೆ ಅನಾನುಕೂಲ ಆಗದೇ ಇರಬೇಕಾದ್ರೆ ನೋಡ್ಕೋಬೇಕಾದ್ರೆ ಆ ದೇಶಗಳನ್ನು ಸ್ವಲ್ಪ ಖುಷಿಪಡಿಸ್ಬೇಕು. ಈಗಾಗಲೇ ಅಲ್ಲಿ ಅಲ್ ಜಜೀರಾ ಅಂತ ಚಾನಲ್ಗಳು, ಒಂದಷ್ಟು NGO ಸಂಸ್ಥೆಗಳು, ಇಂಡಿವಿಜುವಲ್ಸು ಎಲ್ಲ ಆರೋಪ ಮಾಡ್ತಿದ್ದಾರೆ ಭಾರತದಲ್ಲಿ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಮೋದಿ ಆಡಳಿತದಲ್ಲಿ ಭಾರತದಲ್ಲಿ ಮುಸ್ಲಿಮರು ಸೇಫ್ ಆಗಿಲ್ಲ, ಈ ರೀತಿಯಾದಂತಹ ಸುದ್ದಿಗಳು ಬರ್ತಿರ್ತವೆ. ಅದು ನಿಜ ಕೂಡ ಹೌದು. ದಿನ ಬೆಳಗಾದರೆ ಹಸುವಿನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದಾಡಿ ಟೋಪಿಯ ಹೆಸರಿನಲ್ಲಿ ಎಷ್ಟು ಜನರನ್ನು ಹೊಡಿತಾ ಇದ್ದೀರಿ, ಏನೆಲ್ಲ ಮಾಡ್ತಾ ಇದ್ದೀರಿ. ಉರ್ದು ಮಾತಾಡಿದ್ರು ಏಟು ತಿನ್ನಬೇಕಾದಂತಹ ಪರಿಸ್ಥಿತಿಗೆ ಮುಸಲ್ಮಾನರು ಜಾರಿಕೊಂಡಿದ್ದಾರೆ. ಈ ಎಲ್ಲದರಿಂದ ಸ್ವಲ್ಪ ವಿದೇಶಗಳು ಅಂದರೆ ಅರಬ್ ರಾಷ್ಟ್ರಗಳಿಗೆ ಇಲ್ಲ ಆ ರೀತಿ ಏನೂ ಇಲ್ಲ, ನೋಡಿ ನಾವು ಅವರನ್ನು ಅಪ್ಪಿ ಮುದ್ದಾಡ್ತಾ ಇದ್ವಿ, ಪ್ರೀತಿಯಿಂದ ಮಾತಾಡಿಸ್ಕೊಳ್ತೀವಿ, ರಂಜಾನ್ಗೆ ಕಿಟ್ ಕೊಡ್ತಾ ಇದ್ದೀವಿ. ಈಗ ಅರ್ಥ ಆಯ್ತಾ? ಇಲ್ಲಿ BJP ರಂಜಾನ್ಗೆ ಮುಸ್ಲಿಮರಿಗೆ ಸೌಗಾತೆ ಮೋದಿ ಅನ್ನುವ ಹೆಸರಿನಲ್ಲಿ ಕಿಟ್ ಕೊಡೋದಕ್ಕೂ, ಅಮೇರಿಕಾದ ಯಾರು ಡೊನಾಲ್ಡ್ ಟ್ರಂಪ್ ಟ್ಯಾಕ್ಸ್ಗಳನ್ನು ಹೇರ್ತಾ ಇರೋದಕ್ಕೂ ಸಂಬಂಧ ಕಲ್ಪಿಸ್ಕೊಂಡ್ರ ಬಂತ ಒಂದು ಲೆವೆಲ್ಗೆ. ಸೊ ಆ ರೀತಿಯಾಗಿ ಅರಬ್ ದೇಶಗಳಲ್ಲಿ ಒಂದಷ್ಟು ಭಿನ್ನ ಅಭಿಪ್ರಾಯವನ್ನು ಮೂಡಿಸೋದಕ್ಕೆ ಈ ಪ್ರಯತ್ನವನ್ನು ಈಗ ಶುರು ಹಚ್ಕೊಂಡಿದ್ದಾರೆ. ಈ ಪ್ರಯತ್ನದ ಭಾಗವಾಗಿ ಮುಸ್ಲಿಮರಿಗೆ ಕಿಟ್ ಕೊಡ್ತೀವಿ, ಆ ಕಿಟ್ಟಲ್ಲಿ ಇದೆಲ್ಲ ಇರುತ್ತೆ, ಹಬ್ಬ ಆಚರಿಸ್ಬೇಕು, ಖುಷಿಯಾಗಿ ಆಚರಿಸ್ಬೇಕು. ಮುಸ್ಲಿಮರು ನಮಗೆ ಸ್ವಂತ ಮಕ್ಕಳಿದ್ದ ಹಾಗೆ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಅರಬ್ ದೇಶಗಳು ನಂಬ್ತವೆ, ನೋಡ್ತವೆ. ಅದು ಆ ರೀತಿಯಾದ ಬರುತ್ತೆ ಅಂತ ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, BJPಯ ವೋಟ್ ಬ್ಯಾಂಕು ಕುಸಿತಾ ಇದೆ. ನೀವು ನೋಡಿದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ 60 ಸೀಟ್ಗಳನ್ನು ಕಳ್ಕೊಂಡು 300+ ಇದ್ದಿದ್ದು 240ಕ್ಕೆ ಬಂದು ಕೂತ್ಕೊಳ್ತು. ಅದೇ ರೀತಿ ಏನಾದರೂ ನೆಕ್ಸ್ಟ್ ಎಲೆಕ್ಷನ್ಗೆ ಆಗ್ಬಿಟ್ರೆ BJP ಸರ್ಕಾರ ಡಮ್. ಈಗಲೇ ಊರುಗೋಲುಗಳ ಆಧಾರದ ಮೇಲೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ 2 ದಿನ ಫೋನ್ ಎತ್ತಿಲ್ಲ ಅಂದರೆ ಗಡ ನಡುಗ್ತಾ ಇರ್ತಾರೆ ಮೋದಿ, ಅಮಿತ್ ಶಾ.
ಏನು ಮಾಡಿಬಿಡ್ತಾರೆ ಅವರಿಬ್ಬರು. ಯಾಕಂದರೆ ಅವರಿಬ್ಬರು ಪಕ್ಕಕ್ಕೆ ಸರಿದು ಬಿಟ್ಟರೆ ಮೋದಿ ಒಂದೇ ಕ್ಷಣದಲ್ಲಿ ಪ್ರೈಮ್ ಮಿನಿಸ್ಟರಿಂದ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಾರೆ, ಮಾಜಿ ಪ್ರಧಾನಿ ಆಗಿಬಿಡ್ತಾರೆ. ಒಂದೇ ಕ್ಷಣ ಒಂದು ಲೆಟರ್ ಅವ್ರ ಕಡೆಯಿಂದ ಏನಾದರೂ ರಾಷ್ಟ್ರಪತಿಗಳು ಹೋದರೆ ಅಥವಾ 4 ದಿನ ಅವರು ಮುನ್ಸ್ಕೊಂಡಿದ್ದು ಬಿಟ್ರೆ ಈ ಸರ್ಕಾರ ಬಿದ್ದೋಗುತ್ತೆ. ಹಾಗೆ ಹೇಗೋ ಈಗಂತೂ ನಿಭಾಯಿಸ್ತಾ ಇದ್ದಾರೆ. ED, IT, CBI ಇದೆಲ್ಲ ಇರೋ ಕಾರಣಕ್ಕಾಗಿ ಅದನ್ನು ಇಟ್ಕೊಂಡು ಸಹ ನಿಭಾಯಿಸೋಕ್ಕಾಗದೇ ಇರೋಂತಹ ಸಂಖ್ಯೆಗಳು ನೆಕ್ಸ್ಟ್ ಎಲೆಕ್ಷನಲ್ಲಿ ಬಂದುಬಿಟ್ರೆ ಏನು ಗತಿ 2029ರಲ್ಲಿ. ಹಾಗಾಗಿ ಒಂದಷ್ಟು ಮುಸ್ಲಿಮರ ಓಟುಗಳು ಈ ಕಡೆ ಬರಲಿ, ಸ್ವಲ್ಪ ಅವರನ್ನು ಕೂಡ ಖುಷಿಪಡಿಸಿ ಒಂದಷ್ಟು ಓಟುಗಳನ್ನು ತಗೊಳ್ಳೋಣ, ಆಮೇಲೆ ಅವ್ರಿಗೆ ಏನು ಮಾಡಬೇಕು ನೋಡೋಣ ಅಂತ ಹೇಳಿ ಒಂದಷ್ಟು ಓಟುಗಳು ಅಟ್ಲೀಸ್ಟ್ 1%, 1.5%, 2% ಆದರೂ ಬರಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಕಿಟ್ಟುಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಿರೋದು. ಒಂದು, ಆರ್ಥಿಕವಾಗಿ ಆಗಬಹುದಾದಂತಹ ಸಂಕಷ್ಟ ಯಾರಿಗೆ? ಬಂಡವಾಳಶಾಹಿಗಳಿಗೆ. ಆ ಸಂಕಷ್ಟಕ್ಕೆ ಪ್ರತಿಯಾಗಿ ಅದಕ್ಕೇನೋ ಒಂದು ಸಮಾಧಾನಕರವಾಗಿ ಅರಬ್ ದೇಶಗಳಿಂದ ಬಂಡವಾಳಗಳನ್ನು ಸೆಳೆಯೋದಕ್ಕೆ, ಇನ್ನೊಂದು ಕಡೆ ಇಲ್ಲಿನ ವೋಟ್ ಬ್ಯಾಂಕನ್ನು, ಮುಸ್ಲಿಂ ವೋಟ್ ಬ್ಯಾಂಕನ್ನು ಸ್ವಲ್ಪ ಕಾಂಗ್ರೆಸ್ಸಿಂದ ಕಟ್ ಮಾಡಿ ಈ ಕಡೆಗೆ ತಗೊಳ್ಳೋಕ್ಕೆ, ಕಾಂಗ್ರೆಸ್ ಅಥವಾ ಬೇರೆ ಯಾವುದೇ ಪಕ್ಷ ಮುಸ್ಲಿಮರ ವೋಟ್ ಪಡ್ಕೊಳ್ತಿದೆಯಲ್ಲ ಆಯಾ ರಾಜ್ಯಗಳಲ್ಲಿ, ಅವರಿಂದ ಕಟ್ ಮಾಡಿ ಈ ಕಡೆ ತಗೊಳ್ಳೋದಕ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು ಈಗ ಈ ಕಿಟ್ ಕೊಡ್ತಾ ಇದ್ದಾರಲ್ಲ BJP ಅವರು, ಈ ಕಿಟ್ ತಗೊಂಡು ನಿಮ್ಮ ಮನೆಗೆ ಸ್ಥಳೀಯ ನಾಯಕರು ಬರ್ತಾರಂತೆ. ಎಂತೆಂಥ ನಾಯಕರು ಬರ್ತಾರೆ ಅಂದರೆ, ಮುಸ್ಲಿಮರನ್ನು ನರಮೇಧ ಮಾಡಬೇಕು, ಪಾಕಿಸ್ತಾನಕ್ಕೆ ಓಡಿಸ್ಬಿಡ್ಬೇಕು, ಅವ್ರಿಗೆ ಅದು ಮಾಡಬೇಕು, ಇದು ಮಾಡಬೇಕು, ಹಿಜಾಬ್ ಬ್ಯಾನ್ ಮಾಡಬೇಕು, ಅವರಿಗೆ ವ್ಯಾಪಾರ ಬ್ಯಾನ್ ಮಾಡಬೇಕು, ಏನು ಲೌಡ್ ಸ್ಪೀಕರ್ ಹಾಕಕ್ಕೆ ಬಿಡಬಾರ್ದು, ಏನೆಲ್ಲ ಮಾಡಿ ಮಾತಾಡಿ ದಿನ ಬೆಳಗಾದರೆ ನಿಮ್ಮ ವಿರುದ್ಧ ಅಥವಾ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ತಿದ್ರಲ್ಲ, ಅದೇ ನಾಯಕರು ಅದೇ ಮುಖ ಇಟ್ಕೊಂಡು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಆ ಕಿಟ್ ತಗೊಂಡು ನಿಮ್ಮ ಮನೆ ಹತ್ರ ಬರ್ತಾರೆ. ಆಗ ಮುಸ್ಲಿಮರು ಏನು ಮಾಡಬೇಕು ಅಂತ ನನ್ನನ್ನು ಕೇಳಿದ್ರೆ ನಾನು ಹೇಳ್ತೀನಿ, ಅವರನ್ನು ಉಸಿರುಗಟ್ಟುವ ಹಾಗೆ 4 ಪ್ರಶ್ನೆಗಳನ್ನು ಕೇಳಿ, ಆ ಕಿಟ್ಟು ಓಪನ್ ಮಾಡಿ, ಅರೆ ತಿನ್ನೋಕೇನೋ ಕೊಟ್ಬಿಟ್ಟಿದ್ದೀರಿ, ನಾವು ತಿನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ರೀತಿಯಾದಂತಹ ಆಕ್ರೋಶ ಇದೆಯಲ್ಲ, ನಮ್ಮ ಆಹಾರ ಪದ್ಧತಿಯನ್ನು ನಿರಂತರವಾಗಿ ಟೀಕೆ ಮಾಡಿಕೊಂಡೇ ಹೋಗ್ತಿರಲ್ಲ, ಹಲಾಲ್ ವಿಷಯದಲ್ಲಾಗಿರ್ಬೋದು, ಗೋಮಾಂಸದ ವಿಷಯದಲ್ಲಾಗಿರ್ಬೋದು, ಬೇರೆ ಎಲ್ಲ ವಿಚಾರದಲ್ಲಿಯೂ ಸಹ ನಮ್ಮನ್ನು ಟೀಕೆ ಮಾಡ್ಕೊಂಡು ಹೋಗ್ತಿರಲ್ಲ, ನೀವು ನಮಗೆ ತಿನ್ನೋದಕ್ಕೆ ತಂದು ಕೊಟ್ಟಿದ್ದೀರಲ್ಲ, ಏನು ಕಾರಣ ಅಂತ ಕೇಳಿ. ಪ್ರಧಾನಿ ನರೇಂದ್ರ ಮೋದಿ ಸ್ಟೇಜ್ ಮೇಲೆ ನಿಂತ್ಕೊಂಡು ದಂಗೆಕೋರರನ್ನು, ಗಲಭೆಕೋರರನ್ನು ಅವರು ಬಟ್ಟೆ ನೋಡಿ ಗುರುತಿಸಬಹುದು ಅಂತ ಹೇಳಿದ್ರಲ್ಲ, ಅದನ್ನು ನೆನಪಿಸಿ ಕೇಳಿ. ಅರೆ ಬಟ್ಟೆ ತಂದುಬಿಟ್ಟಿದ್ದೀರ ನಮಗಾಗಿ, ಈ ಬಟ್ಟೆಯ ಬಗ್ಗೆ ನರೇಂದ್ರ ಮೋದಿ ಅವರೇ ಹಾಗೆ ಹೇಳಿದ್ರಲ್ಲ, ಈ ಬಟ್ಟೆ ನೋಡಿ ಏನೋ ಗುರುತಿಸ್ತಾರಂತಲ್ಲ, ಹಾಗೆ ಹೇಳಿ ಇವಾಗ ಯಾಕೆ ಈ ಬಟ್ಟೆ ತೊಗೊಂಡ್ಬಂದು ನೀವೇ ಕೊಡ್ತಾ ಇದ್ದೀರಿ ಆ ಗುರುತಿಸುವಿಕೆ ಬಟ್ಟೆ ನಮಗೆ ಅಂತ ಕೇಳಿ. ಇನ್ನೂ ಸಾಧ್ಯ ಆದರೆ ನಮ್ಮ ನರಮೇಧಕ್ಕೆ ಕರೆ ಕೊಡುವ, ನಮ್ಮನ್ನು ಪಾಕಿಸ್ತಾನಕ್ಕೆ ಕಳಿಸಿಕೊಡುವ, ಅಥವಾ ಇನ್ನೇನೇನೋ ಕ್ರೌರ್ಯವನ್ನು ಮೆರೆಯುವಂತಹ ಘೋಷಣೆಗಳನ್ನು ಕೂಗೋದು, ನಮ್ಮ ಮಸೀದಿಗಳ ಮುಂದೆ ಬಂದು ಅಶ್ಲೀಲವಾಗಿ ಘೋಷಣೆ ಕೂಗೋದು, ಹುಚ್ಚೆದ್ದು ಕುಣಿಯೋದು, ಮಸೀದಿಗಳನ್ನು ಕೆಡವೋದು, ಇದೆಲ್ಲ ಮಾಡ್ತಿರಲ್ಲ, ಹಾಗಿದ್ದು ಸಹ ಯಾಕೆ ನಮ್ಮ ಹಬ್ಬಕ್ಕೆ ನೀವು ಬಂದು ಗಿಫ್ಟ್ ಕೊಡ್ತಾ ಇದ್ದೀರಿ ಅದನ್ನು ಕೇಳಿ. ಅದರ ಜೊತೆಗೆ ಇಡೀ ದೇಶದ ಎಲ್ಲ ಪ್ರಜೆಗಳು ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜೆಯೂ ಕೇಳಬೇಕಾಗಿರೋ ಪ್ರಶ್ನೆ, 500ರಿಂದ 600 ರೂಪಾಯಿ ಆಗುತ್ತೆ ಈ ಒಂದೊಂದು ಕಿಟ್ಗೆ. 32 ಲಕ್ಷ ಜನಕ್ಕೆ 32 ಲಕ್ಷ ಕಿಟ್ಟುಗಳನ್ನು ಕೊಡ್ತಾ ಇದ್ದೀರಿ, ಇದಕ್ಕೆ ದುಡ್ಡು ಕೊಟ್ಟವರು ಯಾರು? BJPಯ ನಾಯಕರು ಎಲ್ಲರೂ ಹೇಳೋದು ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ, ಇದನ್ನು ಅಲ್ಪಸಂಖ್ಯಾತ ಮೋರ್ಚಾ ಕೊಡ್ತಾ ಇರೋದಷ್ಟೇ, ನಾವು ಯಾವುದೇ ರೀತಿಯಾದಂತಹ ಓಲೈಕೆ ರಾಜಕಾರಣ ಮಾಡ್ತಾ ಇಲ್ಲ, ಅದು ಸರ್ಕಾರದ ಕಡೆಯಿಂದ ಬರ್ತಾ ಇಲ್ಲ, ಅವರು ಇಂಡಿವಿಜುವಲ್ ಆಗಿ ಕೊಡ್ತಿದ್ದಾರೆ. ಆ ಇಂಡಿವಿಜುವಲ್ಗಳಿಗೆ ಅಷ್ಟು ದುಡ್ಡು ಎಲ್ಲಿಂದ ಬಂತು? ಅದಾನಿ ಅಂಬಾನಿ ಸೂಟ್ ಕೇಸಿಂದ ಬಂತ? ಭ್ರಷ್ಟಾಚಾರ ಮಾಡಿದ್ರಿಂದ ಉಳಿಸಿದ್ರಲ್ಲಿ ಬಂತ? ಇನ್ನು ಯಾವ ರೀತಿಯಲ್ಲಿ ಇದು ಬಂತು? ಈ ಹಣ ಹಲಾಲ ಹರಾಮ? ಮುಸ್ಲಿಮರು ಈ ಹಣದ ಲೆಕ್ಕ ತೋರಿಸಿ ಆಮೇಲೆ ನಾವು ತಗೊಳ್ತೀವಿ ಅಂತ ಹೇಳಬೇಕು. ಯಾಕೆಂದರೆ ನಾವು ಪವಿತ್ರವಾದ ರಂಜಾನ್ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ, ನಾವು ಹರಾಮ್ ದುಡ್ಡಿನಿಂದ ಬರುವಂತಹ ಗಿಫ್ಟ್ಗಳನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳಬೇಕು. ಆಗ ನೋಡಿ ಒಂದಷ್ಟು ಮುಖಗಳು ಬಾಡ್ತವೆ, ಆಗ ಅರ್ಥ ಆಗುತ್ತೆ
ದಿನ ಬೆಳಗಾದರೆ ರಾಜಾರೋಷವಾಗಿ ದ್ವೇಷ ಕಾರೋದು ಹೇಗಿರುತ್ತೋ, ಮತ್ತು ಓಟಿಗಾಗಿ ಹೋಗಿ ಕಾಲಿಗೆ ಬಿದ್ದು ಗಿಫ್ಟ್ಗಳನ್ನು ಕೊಡೋದು ಹೇಗಿರುತ್ತೆ ಅನ್ನೋದು ಬಿ ಜೆ ಪಿಯವ್ರಿಗೂ ಅರ್ಥ ಆಗುತ್ತೆ. ಆ ಬಿ ಜೆ ಪಿಯವ್ರಿಗೆ ಅರ್ಥ ಆಗೋದು ಸೀದಾ ಮಿಸ್ಟರ್ ನರೇಂದ್ರ ಮೋದಿಗೂ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ನರೇಂದ್ರ ಮೋದಿ ಅವತ್ತಾದರೂ ತಲೆ ತಗ್ಗಿಸಿ ಸ್ವಲ್ಪ ನಾಚಿಕೆಯಿಂದ ಯೋಚನೆ ಮಾಡ್ಬೋದೇನೋ, ಅರೆ ನಾನು ಮಾಡ್ತಿರೋದು ಸರಿನಾ? ಭಾರತದಂತಹ ವೈವಿಧ್ಯಮಯವಾದಂತಹ ರಾಷ್ಟ್ರದಲ್ಲಿ, ಎಲ್ಲ ಅಣ್ತಮ್ಮಂದಿರ ಥರ ಇದ್ದಂತಹ ರಾಷ್ಟ್ರದಲ್ಲಿ ನಾನು ಓಟ್ಗಾಗಿ, ಸೀಟಿಗಾಗಿ, ಕುರ್ಚಿಗಾಗಿ ಈ ರೀತಿ ಜನರ ನಡುವೆನೇ ಭೇದ ಮಾಡ್ತೀನಲ್ಲ, ಇದು ಸರಿನಾ ಅಂತ ನರೇಂದ್ರ ಮೋದಿಯವರು ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನೀವು ಅಂತಂದರೆ. ಅವರು ಕಿಟ್ಟು ತಗೊಂಡು ಬಂದಾಗ ಎಲ್ಲವನ್ನೂ ಸಹ ಕೇಳಿದ್ರೆ ಅಟ್ಲೀಸ್ಟ್ ಒಬ್ಬರಲ್ಲ ಒಬ್ಬ ನಾಯಕರು ಅವ್ರ ಕಿವಿಗೆ ಹಾಕೋ ಪ್ರಯತ್ನ, ದೂರಿನ ರೀತಿಯಲ್ಲಾದರೂ ನನ್ನ ಮಕ್ಕಳಿಗೆ ಯಾಕೆ ಕೊಡೋಕೆ ಹೋದ್ರಿ ಕಿಟ್ಟು, ಅವ್ರ ದುರಹಂಕಾರ ನೋಡಿ ಹಿಂಗೆಲ್ಲ ಕೇಳ್ತಿದ್ದಾರೆ ಸಾರ್ ಅಂತಾದರೂ ಹೇಳೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡೋದ್ರ ಮೂಲಕ ಮುಸ್ಲಿಂ ಸಮುದಾಯ ಪವಿತ್ರ ರಂಜಾನ್ ಆಚರಣೆಯನ್ನು ಪವಿತ್ರವಾಗಿ ಮಾಡಿಕೊಳ್ಳಿ. ಯಾವುದೋ ಹರಾಮ್ ದುಡ್ಡಿಂದ ಬಂದಂತಹ ಗಿಫ್ಟ್ಗೆ ಆಸೆ ಪಡಬೇಡಿ. ನಿಮ್ಮ ಸಮುದಾಯದ ಹಿತಾಸಕ್ತಿಯನ್ನು ಬಲಿ ಕೊಡಬೇಡಿ. ಅವರು ಬಂದಾಗ ಈ ಪ್ರಶ್ನೆಗಳನ್ನು ಕೇಳಿ ಆ ದುಡ್ಡು ಹಲಾಲ ಹರಾಮ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅದನ್ನು ಸ್ವೀಕರಿಸ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇದು ಸೌಗಾತೆ ಮೋದಿ ಅನ್ನುವಂತಹ ಗಿಫ್ಟ್ನ ಸುತ್ತಮುತ್ತ ಇರುವಂತಹ ಲೆಕ್ಕಾಚಾರಗಳು, ಒಂದಷ್ಟು ಏನು ಇರಬಹುದು ಅನ್ನೋದರ ಬಗ್ಗೆ ವಿವರಣೆ. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ದರೆ ನನ್ನ ಇಷ್ಟೊತ್ತಿನ ಮಾತು ಸಾರ್ಥಕ ಆಗುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.